ನಾನು ರಾಜ. ಆ ಹೆಸರನ್ನೇ ನಿಜ ಮಾಡ್ಕೋಬೇಕು ಅನ್ನೋ ಆಸೆ. ರಾತ್ರೋರಾತ್ರಿ ಯಾವ ರಾಜ್ಯ ಕಟ್ಟೋಕ್ಕೆ ಸಾಧ್ಯ ಹೇಳಿ? ಕತ್ತಲೆಯ ರಾಜ್ಯ ಬಿಟ್ಟು. ಓದಿರೋ ವಿದ್ಯೆ ತಕ್ಕ ಕೆಲಸ ಕೊಡಿಸಿಲ್ಲ. ಆದರೂ ಹಸಿವು ಅನ್ನೋ ಟೀಚರ್ ಮಾತ್ರ ನನಗೆ ಹೇಗಾದರೂ ದುಡ್ಡು ಸಂಪಾದಿಸು ಅನ್ನೋ ಐಡಿಯಾ ಹೇಳ್ಕೊಡ್ತು. ತಪ್ಪು ಮಾಡಿ ತಿಜೋರಿ ತುಂಬಿಸ್ಕೋಬೇಕು ಅಂತ ಹೊರಟೆ. ಆದರೆ ತಿಜೋರಿ ಜೊತೆಗೆ ಪಾಪದ ಕೊಡ ಕೂಡ ತುಂಬಿತು. ನನ್ನ ದುರಾದೃಷ್ಟಕ್ಕೆ ಮೀಸೆ ಜೊತೆ ಚಿಗುರಿದ ಆಸೆನೂ ಬೆಳೀತು. ಶ್ರೀಮಂತ ಹುಡುಗಿ ಶೀತಲ್ ಜೊತೆ ಪ್ರೀತಿನೂ ಹುಟ್ಟಿತು. ದುಡ್ಡಿದ್ರೆ ಎಲ್ಲ ಸಿಕ್ಕುತ್ತೆ ಅನ್ನೋ ತಪ್ಪು ನಿರ್ಧಾರಕ್ಕೆ ಬಂದ್ಬಿಟ್ಟೆ. ದುಡ್ಡಿನ ರುಚಿ ಹತ್ತಿದ ಮೇಲೆ ಕೊನೆಯಲ್ಲಿದೆ ಹೇಳಿ? ಆ ದುಡ್ಡು ಅನ್ನೋ ಹುಳ ತಲೆಗೆ ಹೋಗ್ಬಿಟ್ರೆ ಮನುಷ್ಯತ್ವನೇ ಕೊಂದುಬಿಡುತ್ತೆ. ಇನ್ನು ಈ ಮನುಷ್ಯ ಎಷ್ಟು ಮಹಾ ಅಲ್ವಾ? ಕೊಲೆ, ಸುಲಿಗೆ, ಸ್ಮಗ್ಲಿಂಗ್ ಜೊತೆಗೆ ಮಾಫಿಯಾ. ಕೊನೆಗೆ ತಾಯಿ ಮಾತನ್ನೇ ಕೇಳದ ನಾನು ತಾಯ್ನಾಡಿಗೆ ದ್ರೋಹ ಮಾಡಿಬಿಟ್ಟೆ. ಏನೇ ಸಮಜಾಯಿಷಿ ಕೊಟ್ಟರು ಉಪ್ಪು ತಿಂದ ಮೇಲೆ ನೀರು ಕುಡಿದೇಬೇಕಲ್ವಾ? ಹೇಗೋ ಬದುಕ್ಬಿಡ್ತೀನಿ ಅನ್ನೋ ಮದ ಹತ್ತಿದ ಮೇಲೆ ಹೀಗೆ ಬದುಕು ಅನ್ನೋ ಪ್ರೇಯಸಿ ಅಪ್ಪ ಅಮ್ಮನ ಮಾತು ಕಿವಿ ಮೇಲೆ ಹೇಗೆ ಬೀಳೋಕ್ಕೆ ಸಾಧ್ಯ ಹೇಳಿ? ಒಳ್ಳೇದು ಹೇಳೋದನ್ನೇ ಹೊಟ್ಟೆ ಉರಿ ಮಾತು ಅಂದ್ಕೊಂಡೆ. ಆದರೆ ಈಗ ತಪ್ಪಿನ ಲೆಕ್ಕ ಹಾಕ್ತಾ ಕಂಬಿ ಎಣಿಸ್ತಾ ಇದ್ದೀನಿ. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ರಾಜ ಎನ್ನುವ ಈ ಆರೋಪಿ ಉದ್ದೇಶಪೂರ್ವಕವಾಗಿಯೇ ರಾಮೇಗೌಡ ಎನ್ನುವ ವ್ಯಕ್ತಿಯನ್ನು ಕೊಲೆ ಮಾಡಿದ್ದಾನೆ ಎಂದು ಸಾಬೀತಾಗಿರುವುದರಿಂದ ಈ ಅಪರಾಧಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಏನು ನಿನ್ನ ಕೊನೆ ಆಸೆ? ರೀ, ನನಗೆ ಈ ಜಾಗ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಈ ಹಿಂದೆ ನಾನು ರಾಜ ಅನ್ನೋನ್ನ ಪ್ರೀತಿಸಿದ್ದೆ. ಇಲ್ಲೇ ಪ್ರತಿ ಭಾನುವಾರ ನಾವು ಮೀಟ್ ಮಾಡ್ತಾಯಿದ್ವಿ. ಆದರೆ ಏನು ಮಾಡೋದು, ಅವನಿಗೆ ಪ್ರೀತಿ ವಿಶ್ವಾಸ ಪಡೆಯೋ ಯೋಗ್ಯತೆಯೇ ಇರಲಿಲ್ಲ ರೀ. ಅವನು ಲೈಫ್ನ ತುಂಬ ಸಿಲ್ಲಿಯಾಗಿ ತೊಗೊಂಡಿದ್ದ. ಅವನಿಗೆ ಲೈಫ್ನಲ್ಲಿ ನನಗಿಂತ ದುಡ್ಡೇ ಮುಖ್ಯ ಆಗಿತ್ತು. ಅವನಿಗೆ ಬ್ರೇಕ್ ಹಾಕೋಕ್ಕೆ ಹೋಗಿ ನಮ್ಮ ಪ್ರೀತಿಗೆ ಒಂದಿನ ಪರ್ಮನೆಂಟ್ ಬ್ರೇಕ್ ಬಿದ್ದುಬಿಡ್ತು. ಹೇಗೋ ಆಗೋದೆಲ್ಲ ಒಳ್ಳೆಯದಕ್ಕೆ. ಇಲ್ಲ ಅಂದರೆ ಕಲ್ಲನ್ನು ಕರಗ್ಸಕ್ಕೆ ಹೋಗಿ ನಿಮ್ಮಂಥ ವಜ್ರನ ಪಡೆಯೋಕ್ಕಾಗ್ತಾ ಇರಲಿಲ್ಲ. ನೀವು ಮದುವೆ ಆದಮೇಲೆ ನನ್ನ ಭಾವನೆಗಳಿಗೆ ಸ್ಪಂದಿಸ್ತೀರಾ?
ಯಾಕ್ಲ ಮಗ ಹಿಂಗ್ ಮಾಡ್ಕಂಡೆ? ನಮ್ ಬಡತನ ಎಲ್ಲ ಕಳೆದು ನಾವು ಸುಖವಾಗಿರ್ಬೇಕು ಅಂತ ತಾನೆ. ಮಗ ಒಂದ್ ಹೇಳ್ತೀನಿ ಕೇಳ್ಕ, ಈ ದುಡ್ಡು ಅನ್ನೋದು ಜೀವನದಾಗ ಒಂದ್ ಭಾಗವಾಗ್ಬೇಕು ಅಷ್ಟೇ. ಜೀವನಕ್ಕೆ ದುಡ್ಡೇ ಮುಖ್ಯ ಅಲ್ಲ. ಮುದ್ದೆ ಉಂಡು ಮಲ್ಕಂಡ್ರು ಮನ್ಸಿಗೆ ಶಾಂತಿ ಇರ್ಬೇಕು. ಇವತ್ತು ನಿನ್ ಹೇಳಕ್ಕೆ ಕೇಳಕ್ಕೆ ನಾವಿದ್ದೀವಿ, ನಾಳೆ ನಿನ್ ಹಿಂದೆ ಯಾರು ಇರಕ್ಕಿಲ್ಲ. ಒಂದ್ ತಿಳ್ಕಳ್ಳ, ದುರ್ಯೋಧನ ಧರ್ಮರಾಯ ಇಬ್ರು ನಮಗ್ ಗೊತ್ತು. ಆದ್ರೆ ಧರ್ಮರಾಯನ ಪೂಜಿಸ್ತೀವಿ, ದುರ್ಯೋಧನನ ಕೊನೆ ಉಳಿಯೋದು ನಾವು ಮಾಡಿರೋ ಒಳ್ಳೆತನನೆಯ. ಬೇಡ ಮಗ ಬೇಡ, ಹಾಳಾಗೋಯ್ತೀಯ. ಮುಂದೆ ಒಂಟಿ ಜೀವನ ತುಂಬಾ ಕಷ್ಟ. ಯಾಕೋ ಬಂದಿ? ಇನ್ನು ಏನು ಉಳ್ದೈತೆ ಅಂತ ಬಂದಿ? ಇನ್ನು ಎಷ್ಟು ಜನರ ಜೀವನ ಜೊತೆ ಆಟಾಡೋದೈತೆ? ನಿನ್ನ ನಂಬ್ಕೊಂಡಿದ್ದ ಅಮ್ಮ ಅಪ್ಪ ಈ ನಿನ್ನ ಅವತಾರನ ನೋಡಿ ಶಿವನ್ ಪಾದಕ್ಕೆ ಸೇರಿದ್ರು. ಪಡಿತೀನಿ ಅಂತ ಹೋದ ಪ್ರೀತಿನೂ ಬೇರೆಯವ್ರ ಪಾಲಾಯ್ತು. ಕಾಸು 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 ಅಂತ ನಾಯಿ ಹಂಗೆ ದುಡ್ದೆ. ಆದ್ರೆ ಆ ನಿನ್ನ ಬಾಸು ಕೊಟ್ಟ ಕೈ. ಇನ್ನು ಏನು ಅಂತ ಈ ಬಾಳ್ತಿದ್ಯಾ? ತಲೆಗೆ ಹಾಕಿದ ನೀರು ಕಾಲಿಗೆ ಬರ್ದೇ ಇರೋಲ್ಲ, ತಿಳ್ಕೊ. ನೀನ್ ಮಾಡಿದ ಪಾಪ ನಿನ್ನ ಕಾಡ್ದೆ ಬಿಡೋಲ್ಲ. ಲೈ ಮುಚ್ಚೆ ಬಾಯಿ. ನೀನೇನು ಮಹಾ ಪತಿವ್ರತೆ ನನ್ ಕ್ಲಾಸ್ ತಗೋತೀಯ? ನನ್ನ ಹತ್ರ ಕಾಸಿದ್ದಾಗ ಇರುವೆ ಥರ ಎಲ್ಲರೂ ನನ್ನ ಸುತ್ತಮುತ್ತಿದ್ರು. ಈಗ ಎಲ್ಲರೂ ನನಗೆ ಬುದ್ಧಿ ಹೇಳೋರೆ. ನನಗೋಸ್ಕರ ಶೋಕಿ ಮಾಡಿಲ್ಲ ಕಣೆ. ನಾನು ಕೊಡೋ 3 ಕಾಸಿಗೆ ಸೆರಗಾಸೋಳಿವಳು. ನನಗೆ ಹಣದ ಆಸೆ ಬೇಡ ಅಂತಾಳೆ. ಎಲ್ರೂ ತರ ನೀನು ನಿನ್ ಗಂಡಸ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಹೊಟ್ಟೆ ಪಾಡಿಗೆ ಸೆರಗಾಸೋ ನಾವು ಮೇಣದ ತರ ಕರ್ಗೋಗ್ತೀವಿ. ಈ ಕತ್ಲಲ್ಲಿ ನಾವು ಕೊಡೋ ಬೆಳಕು ಮಾತ್ರ ನಿಮ್ಗೆ ಕಾಣುತ್ತೆ. ಮೇಣದ ಹಾಗೆ ಕರ್ಗೋ ಕಣ್ಣೀರಲ್ಲ, ನಮ್ಮ ಅನಿವಾರ್ಯತೆ. ನಿನ್ನಂತ ಗಂಡಸ್ರೆ ನನ್ನ ಸಮಾಜಕ್ಕೆ ಹೀಗೆ ಪರಿಚಯ ಮಾಡಿಸಿರೋದು. ಬಿಡ. ಜೀವನ ಎಷ್ಟು ವಿಚಿತ್ರ ಅಲ್ವಾ? ನನಗೆ ಬುದ್ಧಿ ಬಂದಾಗಿಂದ ಇವತ್ತಿನವರೆಗೆ ಎಲ್ಲರೂ ಅದು ಮಾಡಬೇಡ ಇದು ಮಾಡಬೇಡ ಅಂದರು. ನಾನೇನು ಮಾಡಬೇಕು, ನನ್ನ ಆಸೆ ಏನು ಅಂತ ಯಾರೂ ಕೇಳಲಿಲ್ಲ. ಕೊನೆಗೆ ಈ ವಕೀಲಪ್ಪ ಬಂದ. ನಿನ್ನ ಆಸೆ ಏನು ಅಂದ. ಅದೇ ಕೊನೆ ಆಸೆ. ಸಾವು ಮುಂದಿರುವಾಗ ಇನ್ನೇನು ಆಸೆ ಹುಟ್ಟುತ್ತೆ ಹೇಳಿ?